ಏನಾರ ಒಂದು ವಿಚಾರ ಅಂದರೆ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂದ್ರೆ ಅದು ತಲಬುಲ ಬೇಕ್ತಾನೆ ನಾನು ಮಾತಾಡೋದಕ್ಕೆ. ಸರ್ ಹೇಳಿ. ಆತಂಕವಾದ ವಾತಾವರಣ ಇದೆ. ಆತಂಕವಾದ ವಾತಾವರಣ ಈ ಥರ ಒಂದು ದೌರ್ಜನ್ಯ ದಬ್ಬಾಳಿಕೆ ಆಗಿರೋದು ತುಂಬ ಎಲ್ಲರಿಗೂ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ಏನು ಕ್ರಮ ತಗೊಂಡಿದೆ ಪೊಲೀಸ್ ಇಲಾಖೆ ಈಗ ಯಾರೂ ಕೂಡ ಈ ವಿಚಾರವಾಗಿ ಕಂಪ್ಲೇಂಟ್ ಯಾರನ್ನು ಕೊಟ್ಟಿದ್ದೀರಾ? ದೂರು ಯಾರು ಕೊಟ್ಟಿಲ್ಲ. ನಾವು ಕೂಡ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದ್ದೀವಿ. ಆ ವಿಚಾರದಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ, ಆ ಗಂಡ ಹೆಂಡತಿ ನೊಂದವರು ಯಾರಿದ್ದಾರೆ ಅದನ್ನು ನಾವು ಹುಡುಕೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಕಡೂರು, ಕಿತ್ತೂರು ಸುತ್ತಮುತ್ತ ಎಲ್ಲ ಕಳಿಸಿದ್ದೀವಿ. ಅದೊಂದು ಐಡೆಂಟಿಫಿಕೇಷನ್ ಆಗಲಿ, ಸಂಜೆ ಇನ್ನೊಂದು 1 hour 2 hour ಒಳಗಡೆ ಏನಾರು ಒಂದು ಆಗೇ ಆಗುತ್ತೆ. ಒಂದು ಎರಡನೇದಾಗಿ ನಾವೇ ಸುಮೋಟೋ ಕೇಸ್ ಮಾಡ್ತೀವಿ. ಒಂದು ಎರಡನೇದಾಗಿ ಅವರು ಆ ಗಂಡ ಹೆಂಡತಿ ನೊಂದವ್ರು ಏನಿದ್ದಾರೆ ಅವರೇ ಬಂದು ಕೊಟ್ಟರೆ ಈಸ್ ವೆರಿ ಗುಡ್. ಯಾಕಂದರೆ ನಾಳೆ ಕೋರ್ಟಲ್ಲಿ ಎವಿಡೆನ್ಸ್ ಹೇಳಬೇಕು. ಎವಿಡೆನ್ಸ್ ಹೇಳಲಿಲ್ಲ ಅಂದರೆ ನಾಳೆ ಈಗ ಸುಮೋಟೋ ಕೇಸ್ ಮಾಡಿದ್ರು ಕೂಡ ನಾವೇನು ಮಾಡಬೇಕಾಗತ್ತೆ? ಎವಿಡೆನ್ಸ್ ಬೇಕು. ನೀವು ಯಾರು ನೋಡಿದ್ರಿ, ಯಾರಿದ್ದವರು ಅವೆಲ್ಲ ಎವಿಡೆನ್ಸ್ ಕೊಡಬೇಕಾಗತ್ತೆ. ಬನ್ನಿ ಸಹ ನಾವು ಸರ್ ಬನ್ನಿ ಬಸ್ ಬನ್ನಿ ಅಣ್ಣ. ಅವರು ಆ ವಿಡಿಯೋದಲ್ಲಿ ನೇರವಾಗಿ ದೌರ್ಜನ್ಯ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರು ಎಲ್ಲ ಇದೇ ನಗರದವರೇ. ಹೌದು, ಅವರನ್ನು ನೀವು ಒಂದು ವಿಚಾರಣೆ ಮಾಡಿದ್ದೀವಿ. ಈಗ ಅವ್ರನ್ನ ಬಂಧಿಸೋಕ್ಕೆ ಅಂತ ಯಾವುದೇ ರೀತಿಯಾದಂತಹ ಕಾನೂನು ಅಡಿಯಲ್ಲಿ ಏನು ಅವಕಾಶ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತೀವಿ. ಮೊದಲನೇದಾಗಿ ಫಸ್ಟು ಹುಡುಗ ಲೇಡಿ ಜೆಂಟ್ಸ್ ಯಾರಿದ್ದಾರೆ ಒಂದು ಐಡೆಂಟಿಫಿಕೇಷನ್ ಮಾಡ್ತಾಯಿದ್ವಿ. 1 hour ಕ್ಲಿಯರ್ ಆಗುತ್ತೆ. ಸರ್ ಇದು ಮಧ್ಯಾಹ್ನ ಆಗಿರೋದು. ಇದು ಇಲ್ಲ ಅವ್ರನ್ನ ಈಗ ಏಕಾಏಕಿ ಇದು ಡ್ರಿಂಕ್ಸ್ ಹತ್ರ ಆಗಿರೋದು APMC ಯಾರ್ಡ್ ಹತ್ರ. APMC ಯಾರ್ಡ್ BH ರೋಡಲ್ಲೇ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗಾಗಲೇ ಯಾರು ಒಂದು ಸುಮೋಟೋ ಕೇಸ್ ಮಾಡೋದಕ್ಕೆ ಆ ಸಮಯದಲ್ಲಿ ನಾವು ಯಾರು ಇಲ್ಲ. ಪ್ರೆಸೆಂಟ್ ಯಾರನ್ನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಯಾರೇ ಇದ್ದಿದ್ರು ನಾವು ಕಣ್ಣು ಮುಚ್ಕೊಂಡು ತೊಗೊಳ್ತಾ ಇದ್ವಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರೂ ಇಲ್ಲ. ಈಗ ಸಾರ್ವಜನಿಕರು ನೀವುಗಳು ಎಲ್ಲರೂ ಕೂಡ ವಾಟ್ಸಪ್ಪು ಸ್ಟೇಟಸಲ್ಲಿ ಹಾಕ್ತಾ ಇದ್ದೀರಾ ಬಿಟ್ಟು ಯಾರೇ ಬಂದು ಒಂದು ಕಂಪ್ಲೇಂಟು ಕೊಟ್ಟಿಲ್ಲ. ಸಾರ್ವಜನಿಕರಿಂದನೂ ಯಾವುದೂ ಬಂದಿಲ್ಲ. ತಮ್ಮ ತಾಳು ಹೇಳೋದು ಕೇಳು. ಈಗ ನಾಳೆ ನಾನು ಸುಮೋಟೋ ಕೇಸ್ ಲಡ್ಜ್ ಮಾಡ್ತೀನಿ ಅಂದರೂ ಕೂಡ 4 ಜನ ವಿಟ್ನೆಸ್ ಆದರೂ ಬೇಕಲ್ಲ ಅಣ್ಣ. ಅದಕ್ಕೆ ನಾವು ರೆಡಿ ಮಾಡಿದ್ದೀವಿ ಆಲ್ರೆಡಿ. ಈ ನೈಟ್ ಒಳಗಡೆ ನಾನು ಕೇಸ್ ರಿಜಿಸ್ಟರ್ ಮಾಡಿ. ಈಗ ಒಂದು ಹೇಳೋದು ಕೇಳಪ್ಪ, ಈಗ ನಾವು ಒಂದು ಸುಮೋಟೋ ಕೇಸ್ ಲಡ್ಜ್ ಮಾಡಬೇಕು. ಅದಕ್ಕಿಂತ ಫಸ್ಟು ಈಗ ಇವರೊಬ್ಬರ ಮೇಲೆ ಮಾಡೋದಲ್ಲ, ಜಗಳ ಆಗಿದೆ ಎಲ್ಲ ಸೇರೇ ಮಾಡಬೇಕು. ಸುಮೋಟೋ ಕೇಸು ಹಿಂಗೆ ಜಗಳ ಆಗಿದೆ ಅನ್ನೋದು ಯಾವುದು ಅಫ್ಐನಲ್ಲಿ 160ನಲ್ಲಿ ಎಷ್ಟು ಜನ ಇದ್ದರೂ ಅದನ್ನ ಮೇಲೆ ಮಾಡಬೇಕಾಗತ್ತೆ. ಈ ಕಡೆದು ಐಡೆಂಟಿಫಿಕೇಷನ್ ಆಗಿ ಆ ಕಡೆ ಯಾರಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸ್ವಲ್ಪ ಕಾಲಾವಕಾಶ ತಿಳ್ಕೊಳ್ಳೋಕೆ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋದಲ್ಲಿ ಎಲ್ಲ ಬರ್ತಾ ಇದೆಯಲ್ಲ ಸರ್, ಅವ್ರವ್ರ ಫೇಸ್ ಸಮೇತ ಕಾಣ್ತಾ ಇದೆಯಲ್ಲ, ಅವ್ರವ್ರ ಫೇಸ್ ಸಮೇತ ಕಾಣ್ತಾ ಇದೆಯಲ್ಲ, ಅವ್ರನ್ನ ಕರೆಸಿ ಇಷ್ಟೊತ್ತಿಗೆ ನೀವು ಸುಮೋಟೋ ಕೇಸ್ ಮಾಡು. ಈಗ ಈಗ ಇಲ್ಲಿರೋರ್ನೆಲ್ಲ ಫೇಸ್ ಎಲ್ಲ ಕಾಣ್ತಾ ಇದೆ ತಾನೆ. ಅವರು ಇಬ್ಬರು ಗಂಡ ಹೆಂಡತಿ ಅವರು ಅವ್ನು ಲಾಲು ಏನು ಮಾಡ್ತಾನೆ, ಮಾರೈತೆ ಅಂತವನೆ ನೋಡಿ ವಿಡಿಯೋದಲ್ಲಿ. ಆಮೇಲೆ ಅವನು ತೆಗೆದು ಒಂದು ಹೊಡೆದಾಗ ಅವನು ಅಷ್ಟು ಜನ ಇದ್ದಾರೆ. ಅಲ್ಲ ಸರ್, ಇದು ಹಿಂದೂಗಳಲ್ಲಿ ಇಬ್ರು ಇದ್ದಾರೆ, ಗಂಡ ಹೆಂಡತಿ. ಅವನ ಬೆಂಬಲಿಗರು ಎಲ್ಲರೂ ಕೂಡ ಫೇಸ್ ಕಾಣುತ್ತೆ ಅಲ್ವಾ. ಅವನ್ನ ಕರೆಸಿ ಇಷ್ಟೊತ್ತಿಗೆ ನೀವು ಎನ್ಕ್ವೈರಿ 50 ಜನ ಗುಂಪಾದಾಗ ಹೆಂಗಿದೆ? ಏನು ಮಾಡಲಿಲ್ಲ ಅಂದ್ರೆ ಏನಂತ ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋಣ ಸರ್. 1 ನಿಮಿಷ ಕ್ಲಾರಿಟಿ ಮಾತಾಡಿ ಗಮನಕ್ಕೆ ಬಂದಿದ್ದ ಬೇರೆ ಯಾವ್ದಾರ ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಇವತ್ತು ಇಷ್ಟೊತ್ತಾದ್ರೂ ಅವ್ನು ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡಿಲ್ಲ ಅಂತ ಅಂದ್ರೆ ಯಾವ ಉದ್ದೇಶಕ್ಕೆ ಬಿಟ್ಟಿದ್ದೀರಿ? ನಿಮ್ಮ ಸುಮೋಟೋ ಕೇಸ್ ಮಾಡ್ತಾರೋ ಬಿಡ್ತಾರೋ ನಿಮ್ಮ ಪ್ರತ್ಯಕ್ಷ ಸಾಕ್ಷಿಗಳಿದೆ. ಬೇಕಾದ್ರೆ ಅವ್ರನ್ನೂ ಕರೆಸಿ, ಯಾರೋ ಆ ಪಾರ್ಟಿನೂ ಕರೆಸಿ, ನಮ್ಗೆ ಅದು ಅಭ್ಯಂತರ ಇಲ್ಲ. ಪ್ರತ್ಯಕ್ಷ ಸಾಕ್ಷಿ ಇದೆ. ಹೊಡೆದಿರಲ್ಲ, ಮಾರಣಾಂತಿಕಾಗಿ ಹೊಡೆದಿದೆ ಅಂದಾಗ ಅವ್ನು ಇವತ್ತವರೆಗೂ ನೀವು ಈ ಕ್ಷಣದವರೆಗೂ ನೀವು ಅರೆಸ್ಟ್ ಮಾಡಿಲ್ಲ. ಏನಿದು ಉದ್ದೇಶ? ಏನಿದು ಉದ್ದೇಶ ಯಾವುದೂ ಇಲ್ಲ. ಅವ್ರನ್ನೇ ಕೇಳಿ, ನಮ್ಮ ಲಾಯರ್ ಮುಂದೆ ಕೂತಿದ್ದಾರೆ. 160ನಲ್ಲಿ ಏನಾರ ಮಾಡೋಕ್ಕೆ ನೀವು ಪಾಯಿಂಟ್ ಆಫ್ ಮಾತಾಡ್ತೀನಿ ಸರ್. ಮಾತಾಡಿ. ನೀವು ಸುಮೋಟೋ ಇಷ್ಟೊತ್ತಿಗೆ ಮಾಡ್ಕೋಬೇಕಿತ್ತು. ಒಂದ್ ಸೆಕೆಂಡ್ ನಾನು 2 ನಿಮಿಷ ಮಾತಾಡ್ಬಿಡ್ತೀನಿ. ಗಲಾಟೆ ಆಗಿ 10 ನಿಮಿಷದಲ್ಲಿ ರಿಸರ್ವ್ ಫೋನ್ ಮಾಡಿದ್ರೆ ರಿಸರ್ವ್ ಕರ್ಸ್ಕೊಳ್ತೀರಾ? ಗಲಾಟೆ ರಿಸರ್ವ್ ಕರ್ಸ್ಕೊಂತೀರಾ? ಪಾರ್ಟಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ನೀವು ರಿಸರ್ವ್ ಕರ್ಸ್ಕೊಂತೀರಾ? ನಮಗೂ ಕೂಡ ಯಾರು ಈಗ ಸುಮೋಟೋ ಕೇಸ್ ತೊಗೊಳೋದು ದೊಡ್ಡದಲ್ಲ. ನಮಗೆ ಫಸ್ಟ್ 341ಗೆ ಮತ್ತು
ಅವ್ರಿಗೆ ಇಂಡಿವಿಜುವಲ್ ಕಡೆಯಿಂದನೇ ತೊಗೋಬೇಕು ಅಂತಲೂ ಐಡೆಂಟಿಫಿಕೇಶನ್ ಮಾಡಿಸ್ತಾ ಇದ್ದೀವಿ. 1 ಅವರಲ್ಲಿ ಆಗುತ್ತೆ. ಅವ್ರು ಏನು ಕೊಡ್ತಾರೋ ಅದ್ರ ಪ್ರಕಾರ ಮಾಡ್ತೀವಿ. ಅವ್ರು ಕೊಡಲಿಲ್ಲ ಅಂದರೆ ನಾವು ಸುಮೋಟೋ ಕೇಸ್ ಮಾಡ್ತೀವಿ. ಕೇಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀರಾ ಕೇಸ್ ಕೊಡ್ಲಿ ಅಂತ ನೋಡಿದ್ದೀರಾ? ವೀಲಿಂಗ್ ಮಾಡೋದಿರ್ಬೋದು ಮತ್ತು ಏನೇನೆಲ್ಲ ಅವತಾರ 3 ಜನ ಹೋಗೋದಂತೂ ನೀವು ಪೊಲೀಸರು ಗಮನಿಸೋದೇ ಇಲ್ಲ. 3 ಜನ ಹೋಗೋದು ಅವರೇ ಜಾಸ್ತಿ ಅಲ್ಲ, ನಾವು ಗಮನಿಸಿದ್ದೀವಿ. ಆಮೇಲೆ 50 ಜನ ನೀವು ಟೀ ಅಂಗಡಿ ಹತ್ರ ನೀವು ರಾತ್ರಿ 11 ಗಂಟೆ ಮೇಲೆ ನೀವು ನೋಡಿ ಎಲ್ಲಾದ್ರೂ ಟೀ ಅಂಗಡಿಗಳ ಹತ್ರ ಇಲ್ಲೇ ಮೇಯ್ನ್ ಇಲ್ಲೇನೆ ತಾಲೂಕು ಪಂಚಾಯತಿ ಎದುರುಗಡೆ ಟೀ ಅಂಗಡಿ ಹತ್ರ ಯಾವಾಗಲೂ 15-20 ಜನ ಇರ್ತಾರೆ. ಏನು ಕಲ್ಲಿರ್ತಾರೆ? ನೀವು ಪೊಲೀಸರು ಏನು ಮಾಡಿದಿರಿ ಅಲ್ಲಿ ಹೋಗಿ ಅಟ್ಲೀಸ್ಟ್ ಏನಕ್ಕೆ ಇದಾರೆ ಅಂತ ಗಮನಿಸಿದಿರ? ರಾತ್ರಿ 11 ಗಂಟೆ ಮೇಲೆ ಓಪನ್ ಆಗೋದು ಅಂಗಡಿ ಅಲ್ಲೇ, ಬೇರೆ ಕಡೆ ಎಲ್ಲೂ ಇಲ್ಲ. ಬೇರೆ ಕಡೆ ಇದೆ. ಇಲ್ಲಿ ಮೊದಲನೇ ಘಟನೆ ಏನಲ್ಲ, ಅವ್ರು ಎಲ್ಲಾ ಕಡೆ ಗುಂಪು ಸೇರ್ಕೊಂಡು 50 ಜನ 100 ಜನ ಒಂದೇ ತರ ಕೂತಿರೋದು. ಹಿಂಗೆ ಆದ ತಕ್ಷಣಕ್ಕೆ ಬಂದು ಜನಗಳ ಮೇಲೆ ಬೀಳೋದು ಇದೆಲ್ಲ ಮಾಡ್ತಾ ಇದ್ದಾರೆ. ನೀವು ಇದನ್ನ ಮುಂಜಾಗ್ರತವಾಗಿ ತಗೋಬೇಕಿದೆ ಈ ಥರದ್ದೆಲ್ಲ. ನಾವು ಪ್ರತಿದಿನ ಮೀಟಿಂಗ್ ಮಾಡೋರನ್ನ ನಾನೇ ನೋಡಿದ್ದೀನಿ 3-4 ಸರಿ. ನಾನೇ ರಾತ್ರಿ ಟೈಮಲ್ಲಿ SP ಆಫೀಸ್ ಫೋನ್ ಮಾಡಿದ್ದೀನಿ. ನೀವು ಸ್ವಲ್ಪ ರಾತ್ರಿ ಟೈಮಲ್ಲಿ ಇವೇನು ನಡೀತದೆ, ಇವು ಆಕ್ಟಿವಿಟೀಸ್ ನಡೀತದೆ, ಇದನ್ನು ನೀವು ಕಡಿವಾಣ ಆಗದೆ ಹೋದ್ರೆ ಆಮೇಲೆ ಅವ್ರು ಗುಂಪು ಸೇರ್ಕೊಂಡು ದಿಢೀರ್ ಅಂತ ಬಂದು ನಾನು ನೋಡಿದ್ದೀನಿ ಒಂದ್ಸರಿ APMC ಯಾರ್ಡಲ್ಲಿ ಇದೇ ಥರ 2 ವರ್ಷದಿಂದ 50 ಜನ ಬಂದರು, 6 ಆಟೋದಲ್ಲಿ ಬಂದರು. ಒಮ್ಮೆಲೆ ಎಲ್ಲ 2-3 ಶಿವಲಿಂಗಪ್ಪನವ್ರಿಗೆ ಹೇಳಿದ್ದೀನಿ, ಸಿದ್ದೇಶ್ವರ್ಗೂ ನೋಡಿ ಸರ್, ಮೇಜರ್ ಗಲಾಟೆ ನಡೆದಿದೆ. ಪ್ರೈಮ್ ಆಫೀಸ್ ಎಲ್ರಿಗೂ ಗೊತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ನೀವೇನಾದರೂ ಅವ್ರನ್ನ ಕರ್ಕೊಂಬರಕ್ಕೆ ಏನಾದ್ರು ಮಾಡಿದ್ದೀರಾ? ನಿಮ್ಮ CCTV ಎಲ್ಲಿದೆ? ಗಾಡಿ ನಂಬರ್ ಏನಾದ್ರು ತಮಗೆ ಗೊತ್ತಿದೆಯಾ? ಆಯಿತು, ನಾವು ವಿತಿನ್ 1 ಅವರ್ ಒಳಗಡೆ ನಾನು FIR ಮಾಡ್ಕೊಳ್ತೀನಿ ಸುಮೋಟೋ ಅಂತ ಅಂದರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾಗಿದೆ ಅಂತ ಹೇಳಿಬಿಟ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮಾಡಿದ್ದೀವಿ, ಆಲ್ರೆಡಿ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. 1 ಅವರ್ ಅದು ಕ್ಲಿಯರಿಟಿ ಆಗುತ್ತೆ. ಒಂದು ಅವ್ರ ಕಡೆಯಿಂದನಾದರೂ ಕ್ಲಿಯರ್ ತೊಗೊಳ್ತೀವಿ. ಈಗ ಯಾರು ಕೊಟ್ಟಿದ್ದಾರೆ, ಯಾರು ಮಾಡಿದ್ದಾರೆ, ಏನೇನಾಗಿದೆ ಅನ್ನೋದು ಒಂದು ಕ್ಲಿಯರಿಟಿ ಪಿಕ್ಚರ್ ಬೇಕು. ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತಾ, ಏನಾಯಿತು ಅನ್ನೋದಕ್ಕೆ ಅವರು ಈಗ ವಿತಿನ್ 1 ಅವರಲ್ಲಿ ಕ್ಲಿಯರಿಟಿ ಆಗುತ್ತೆ. ಈಗ ಆ ಲೇಡಿ ಮತ್ತು ಜೆಂಟ್ಸಿನ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರು ಯಾರು ಏನು ಅನ್ನೋದೊಂದು ಒಂದು ಹಂತಕ್ಕೆ ಬಂದಿದೆ. 1 ಅವರಲ್ಲಿ ಅವರು 1-2 ಅವರ್ಸಲ್ಲಿ ಕ್ಲಿಯರಿಟಿ ಆಗುತ್ತೆ. ಈಗ ಹೊಡೆದಿರೋದು ಯಾರು ಅಂತ ನಮಗೆ ಗೊತ್ತಿದೆ. ಅಲ್ಲಲ್ಲ, ಹೊಡೆದಾಡ್ಕೊಂಡಿರೋರು ಯಾರಿದೆ ಆ ವಿಡಿಯೋ ಎಲ್ಲರೂ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅದು ಏನು ಕಳಿಸಿರೋ ಅಷ್ಟು ನಮಗೆ ಗೊತ್ತಿದೆ. ಅದ್ರ ಪ್ರಕಾರ ಐಡೆಂಟಿಫಿಕೇಶನ್ ಮೆನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಲೋಕಲ್ ಇರೋರಿಗೆಲ್ಲ ಮಾಡ್ಕೊಂಡಿದ್ದೀವಿ. ವೆಹಿಕಲ್ ಡೀಟೇಲ್ಸ್ ಎಲ್ಲ ಗೊತ್ತಿದೆ. ಅವ್ರದ್ದು ಕೂಡ ಒಂದು ಹಂತಕ್ಕೆ ಆಗಿದೆ. ಈ ನೈಟ್ ಒಳಗಡೆನೆ ಎಲ್ಲ ಕ್ಲಿಯರಿಟಿ ಆಗುತ್ತೆ. ಒಂದು ನೋಡಿ ಅಲ್ಲ ಯಾರವ್ರೆ, ಒಂದು ನಿಮಗೆ ಗೊತ್ತೇ ಇದೆ, ಒಂದು ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಡೆಯಿಂದ ಏನಾದರೂ ತೊಗೊಳ್ತೀವಿ. ಅಲ್ಲಿ ಕೊಟ್ಟರೆ ಏನಾಗುತ್ತೆ, ಅವ್ರು ಕೊಟ್ಟರು ಅಂದರೆ ಇವರು ಕೊಡ್ತಾರೆ. ಅವ್ರದ್ದು ಕ್ಲಿಯರಿಟಿ. ಎರಡೂ ಬಿಟ್ಟು ಪಬ್ಲಿಕ್ ನ್ಯೂಸೆನ್ಸ್ ಒಂದು ಇದೆ ಸರ್ ಅಲ್ಲಿ. ನೋಡಿ ಸರ್, ಇವತ್ತು ಜಾತ್ರೆ ಜೊತೆಗೆ 1.5 ಗಂಟೆ ರೋಡ್ ಬ್ಲಾಕ್ ಆಗಿದೆ. ಜೊತೆಗೆ ಅದು ಇವಾಗ ನಿಮ್ಮ PP ಸರ್ಕಲ್ಗಿಂತ ಜಾಸ್ತಿ ಫ್ಲೋಟಿಂಗು ಆ ಟ್ರೆಂಡ್ ಸರ್ಕಲಲ್ಲಿ ಇರುತ್ತೆ. 1.5 ಗಂಟೆ ರೋಡ್ ಬ್ಲಾಕ್ ಮಾಡಿದ್ರು ಯಾವ ಪೊಲೀಸ್ನವರು ಬಂದು ಅಲ್ಲಿ ಏನಾಗಿದೆ ಅಂತ ಯಾರು ವಿಚಾರಿಸಿಲ್ಲ. ನೀವು ಇವ್ರು ಕಂಪ್ಲೇಂಟ್ ಕೊಡೋದು ಸುಮೋಟೋ ಸೆಕೆಂಡ್ರಿ ಬಿಟ್ಬಿಡಿ. ಪಬ್ಲಿಕ್ ನ್ಯೂಸೆನ್ಸ್ ಬಗ್ಗೆ ತಾವೇನು ಕ್ರಮ ತಗೊಂಡ್ರಿ ಅದನ್ನ ಹೇಳಿ ಸರ್. ಇನ್ನು ಮುಂದೆ ಅದು ಅಲ್ಲ ಇನ್ ಮುಂದೆ ಅಲ್ಲ ಸರ್, ಈಗ ಪಬ್ಲಿಕ್ ನ್ಯೂಸೆನ್ಸ್ ಅಂತ ಬಂದಿಲ್ಲ. ಕೇಳಿ, ಆಗಿರೋ ವಿಡಿಯೋನು ಇದೆ. 5 ಮಿನಿಟ್ ಇದೆ. ಇಟ್ಸ್ ಪ್ಯೂರ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಅಂಡ್ ಅಟೆಂಪ್ಟ್ ಟು ಮರ್ಡರ್. ನಾವು ನೋಡಿದಂಗೆ ಪೊಲೀಸ್ ಭಯ ಇಲ್ಲ ಸರ್. ನೀವು ಸುಮ್ಮನೆ ಗಮನಿಸಿ, ನಾನು ಸುಮ್ಮನೆ ನಿಮ್ಗೆ ಏನೋ ದೇಶಕ್ಕೆ ಏನು ಬೇರೆ ಹೇಳ್ತೀವಿ ಅಂತಲ್ಲ. ನೀವು ಜನರಲ್ಲಾಗಿ ಯಾರನ್ನಾರ ಕೇಳಿ, ಅವರಿಗೆ ಪೊಲೀಸ್ ಭಯ ಅವ್ರಿಗಿಲ್ಲ. ನೀವು ಭಯ ಮೂಡಿಸೋ ಕೆಲಸ ನೀವು ಮಾಡ್ದೆ ಹೋದ್ರೆ, ಇನ್ನು ನಾವು ಭಯ ಮೂಡಿಸೋ ಕೆಲಸ ನಾವು ಮಾಡಬೇಕಾಗಿಲ್ಲ. ನೀವು ಮಾಡ್ದೆ ಹೋದ್ರೆ ನಾವು ಮಾಡ್ತೀವಿ ಸರ್. ಯಾಕೆಂದ್ರೆ ನಾಳೆನೇ ಈಗ ನೀವು ಹೇಳಿದ್ರಿ ಏನು ಸುಮೋಟೋ ತಗೋತೀವಿ ಅವ್ರು ನೀವಲ್ಲೇ 3 ಗಂಟೆ ಒಳಗಡೆ, ಅದನ್ನ ನಾಳೆ ನಮಗೆ ಬೆಳಿಗ್ಗೆ ಕ್ಲಿಯರ್ ಆಗಬೇಕು. ಅದು ನೀವೇನು ಮಾಡಿದ್ರೆ ನಾಳೆ ಹಿಂದೂ ಸಮಾಜ ಸುಮ್ಮನೆ ಕೂರಲ್ಲ ಸರ್. ಹಿಂದೂ ಸಮಾಜ ಸುಮ್ಮನೆ ಕೂರಕ್ಕಾಗಲ್ಲ. ಒಂದು ಕೆಲಸ ಕೇಳಿ, ಪೊಲೀಸ್ ಸ್ಟೇಷನ್ ಎಷ್ಟು ಇದೇ ಜನ ಪೊಲೀಸವ್ರಿಗೂ ಹೊಡೆದಿದ್ದಾರೆ, ಹೊಡೆದಿಲ್ವಾ? ಅಲ್ಲೆಲ್ಲ ಮೀಟಿಂಗ್ ಮಾಡ್ತಾ ಇದಾರೆ. ಅವನು ಎಸ್ಕೇಪ್ ಮಾಡ್ಸಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳು ಎತ್ತಾಕೊಂಬರೋದು ಇಷ್ಟೊತ್ತು ಇವ್ರಿಗೆ ರಾಜಕೀಯ ಒತ್ತಡ ಇದೆ ತಾನೆ ಇವ್ರಿಗೆ. ಮತ್ತೆ ಸರ್ ಖಂಡಿತ ಇದೆ ಸರ್, ದಯವಿಟ್ಟು ಅದು ಹೇಳ್ಬಿಡಿ ಸರ್. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟು
ಕೊಟ್ರೆ ಇಲ್ಲ 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 ಯಾರೋ ಕೊಟ್ಟಿಲ್ಲ ಸರ್. ನಾವು ಇನ್ ಕೇಸ್ ಕೊಟ್ಟರು ಕೊಟ್ಕೊಳ್ಳಿ ಬಿಡಿ. ಸರ್ ನಾವು 1 ಅವರ್ ಕೇಳಿದ್ವಿ ರಮೇಶ್ ಅಣ್ಣ, ನೀವು 2 hours. 11 ಗಂಟೆ ಫೋಟೋ ಮಾಡಿ ಏನು ತಗೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಇದು ನಿಮಗೂ ಚಾಲೆಂಜ್. ಇದು ಬರೀ ನಮ್ದು ಅಷ್ಟೇ ಅಲ್ಲ, ಇದು ನಾಳೆ ಪೊಲೀಸ್ ವ್ಯವಸ್ಥೆ ಇಲ್ಲ, ಅಸಿಕೆನಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ಅನ್ನಂಗಾಗ. ಹೌದು, ನೀವು ಮಾಡ್ದೆ ಹೋದ್ರೆ ಇದು ನಮಗಿಂತ ಹೆಚ್ಚಾಗಿ ನಿಮಗೆ ರೋಷ ಬರಬೇಕು. ಯಾಕೆಂದ್ರೆ ಈ ಥರ ಪಬ್ಲಿಕ್ಸ್ ನಾಳೆ ಈ ಥರ ನಡವಳಿಕೆ ಆದರೆ, ಈ ಥರ ಪಬ್ಲಿಕ್ಕಲ್ಲಿ ಈ ಥರ ಆಗ್ತೋದು ಅಂದ್ರೆ ಪೊಲೀಸ್ ಇದೆ ಅಂತ ಆಗುತ್ತೆ, ಇಲ್ಲ ಅಂತ ಆಗುತ್ತೆ. ನೀವು ಹೇಳಿ. ನೀವು ಹೇಳ್ತಿರೋದು ಸತ್ಯ ಇದೆ. ಈಗ ಅವ್ರು ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ವಿ.